ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಕಾಜು ಪನ್ನೀರ್ ಮಸಾಲ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ 2 ಈರುಳ್ಳಿ, 2 ಟೊಮೊಟೊ, ಸ್ವಲ್ಪ ಕೊತ್ತಂಬರಿ, ಬೆಳ್ಳುಳ್ಳಿ 3 ಗಡ್ಡೆ, ಹಾಗೆ ಒಂದೇ 1 ಇಂಚು ಶುಂಠಿ, 4 ಹಸಿಮೆಣಸಿನಕಾಯಿ, ಸ್ವಲ್ಪ ಗೋಡಂಬಿಯನ್ನು ತಗೊಂಡು ಅದನ್ನು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನೆಲ್ಲ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಬೇಕಾದ್ರೆ 2 ಗುಂಟ್ನೂರು ಮೆಣಸಿನ್ಕಾಯಿ ಹಾಗೆ 2 ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇವಾಗ ನೋಡ್ತಿರ್ಬೋದು, ಜಾಸ್ತಿ ಹಾಕೋದೇನು ಬೇಡ, ಎರಡೇ ಟೇಸ್ಟಿಗೆ ಅಂಥೇಳಿ ಅದು 2 ಹಾಗೆ ಇದನ್ನೆರಡನ್ನು ಹಾಕ್ಬಿಟ್ಟು ಮತ್ತೆ ಇನ್ನೊಂದು ಸರ್ತಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾದ್ರೆ ತಳ ಹತ್ತಲಿಲ್ಲಂಗೆ, ಅಂದರೆ ಏನು ಸೀಲಿಲ್ಲಂಗೆ ಪದೇ ಪದೇ ಕೈ ಆಡ್ತಾ ಇರಬೇಕು. ಸೊ ನಾನು 2-3 ನಿಮಿಷ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಸ್ಲೋ ಫ್ಲೇಮ್, ಅಂದರೆ ಏನು ತುಂಬ ಕಮ್ಮಿ ಉರಿಲಿ ಬೇಯಿಸ್ಕೊಂಡ್ಮೇಲೆ ಈ ಥರ ಆಗಿರಬೇಕು ಒಗ್ಗರಣೆ ಎಲ್ಲ. ಸೊ ಹೀಗೆ ಆದಮೇಲೆ ನಾನು ಕೊತ್ತಂಬರಿಯನ್ನು ಹಾಕಿಬಿಟ್ಟು ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಅಲ್ಲಿ ನೀವಾಗಲೇ ನೋಡ್ತಿರ್ಬೋದು, ಕೊನೆಗೆ ಈ ಥರ ಆಗಿದೆ. ಸೊ ಇದನ್ನು ನಾನು ಮಿಕ್ಸಿ ಗ್ರೈಂಡರಲ್ಲಿ ನೀಟಾಗಿ ಸಣ್ಣದಾಗಿ ಮಿಕ್ಸಿಯಲ್ಲಿ ಪೇಸ್ಟ್ ಆಗೋ ರೀತಿ ರುಬ್ಕೊತಾ ಇದ್ದೀನಿ. ನಾನು ಇವಾಗ ಏನು ಬೇಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಲ್ವಾ, ಈ ಬೇಸಿಗೆ ನಾನು ಬಾಯ್ಲ್ಡ್ ವೆಜಿಟೇಬಲ್ಸು, ಬರೀ ಮಟರು ಏನು ಬೇಕಾದರೂ ಹಾಕ್ಬೋದು. ಸೊ ಒಳ್ಳೆ ಟೇಸ್ಟೇ ಸಿಗುತ್ತೆ. ಸೊ ಇನ್ನೊಂದು ಬಾಣಲಿಲಿ, ಇನ್ನೊಂದು ಕಡಾಯಿಲಿ ನಾನು ಎಣ್ಣೆ ಬಿಸಿ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಗೋಡಂಬಿಯನ್ನು ಹಾಕಿಬಿಟ್ಟು ಫ್ರೈ ಮಾಡಿಬಿಟ್ಟು ಎತ್ತಿಟ್ಕೊತಾ ಇದ್ದೀನಿ. ಇವಾಗ ಸ್ಪೈಸಸ್ ತೊಗೊಂಡಿದ್ದೀನಿ, ನೀವಾಗಲೇ ನೋಡ್ತಿರ್ಬೋದು. ಗರಂ ಮಸಾಲ, ಚಾಟ್ ಮಸಾಲ, ಜೀರಿಗೆ ಪುಡಿ, ಅದೇ ರೀತಿ ಉಪ್ಪು, ಖಾರದ ಪುಡಿ, ಅರಿಶಿನ ಪುಡಿಯನ್ನು ತೊಗೊಂಡು ಸ್ವಲ್ಪ ಪೆಪ್ಪರ್ ಪುಡಿಯನ್ನು ಕೂಡ ನಾನು ತೊಗೊಂಡಿದ್ದೀನಿ. ಅದಾದಮೇಲೆ ಪನ್ನೀರು ಮತ್ತು ಫ್ರೈ ಮಾಡಿಟ್ಟಿರುವಂತಹ ಕಾಜುವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದೇ ಕಡಾಯಿಗೆ ಇವಾಗ ನಾನು 1.5 ಚಮಚದಷ್ಟು ತುಪ್ಪವನ್ನು ಹಾಕ್ತಾಯಿದ್ದೀನಿ, ಸ್ವಲ್ಪ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ತೋರಿಸಿಟ್ಟಿರುವಂತಹ ಸ್ಪೈಸಸನ್ನು ಹಾಕಿಬಿಟ್ಟು ನಾನು ಇವಾಗೇನು ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಆ ಪೇಸ್ಟನ್ನು ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ನಾನು ಈ ಟೈಮಲ್ಲಿ ನೀರಿನ ಕನ್ಸಿಸ್ಟೆನ್ಸಿಯನ್ನು ನೋಡಿಬಿಟ್ಟು ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಈ ಮಸಾಲೆ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಬೇಕು. ಅದೇ ರೀತಿ ಇಲ್ಲಿ ನಮಗೆ ತಳ ಹತ್ತುವಂತಹ ಚಾನ್ಸಸ್ ಇರುತ್ತೆ. ಸೊ ನಾವು ಅಗಲೆಲ್ಲ ಪದೇ ಪದೇ ಕೈ ಆಡ್ತಾನೆ ಇರಬೇಕು, ಮಸಾಲೆ ಚೆನ್ನಾಗಿ ಫ್ರೈ ಆಗಬೇಕು. ಸೊ ಇವಾಗ ಫ್ರೈ ಆಗಿರುವಂತಹ ಮಸಾಲೆಗೆ ನಾನೇನು ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಕಾಜು, ಅದನ್ನು ಮತ್ತೆ ಪನ್ನೀರನ್ನು ಹಾಕ್ತಾ ಇದ್ದೀನಿ. ಸೊ ಈ ಟೈಮಲ್ಲಿ ನೀವು ನೋಡ್ಕೊಳ್ರಿ, ಉಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನಾನಿವಾಗ ಲಾಸ್ಟಲ್ಲಿ ಸ್ವಲ್ಪ ಕಸ್ತೂರಿ ಮೇಥಿಯನ್ನು ಹಾಕಿಬಿಟ್ಟು ಚೆನ್ನಾಗಿ ಕೈ ಆಡ್ತಾ ಇದ್ದೀನಿ. ಸೊ ಕಸ್ತೂರಿ ಮೇಥಿ ಹಾಕೋದ್ರಿಂದ ಒಂದೊಳ್ಳೆ ಫ್ಲೇವರ್ ಕೊಡುತ್ತೆ ಗ್ರೇವಿಗೆ ಅಂತಲೇ ಹೇಳ್ಬೋದು. ಸೊ ನೀವಾಗಲೇ ನೋಡ್ತಾ ಇದ್ದೀರಾ ಗ್ರೇವಿ ಎಷ್ಟು ಸಖತ್ತಾಗಿದೆ ಅಂತ ಹೇಳಿಬಿಟ್ಟು. ಒಂದು ಸರ್ತಿ ನೀವು ಟ್ರೈ ಮಾಡಿ. ಸೊ ಇನ್ ಕೇಸ್ ಏನಾದರೂ ನಿಮ್ಮ ಹತ್ರ ಪನ್ನೀರ್ ಇಲ್ಲ ಅಂತಂದರೆ ನೀವು ಬೇಕಾದರೆ ವೆಜಿಟೇಬಲ್ಸ್ ಹಾಕಿ ಟ್ರೈ ಮಾಡಿ, ಇಲ್ಲಾಂದರೆ ಬಟಾಣಿ ಕಾಳು ಬೇಯಿಸಿರೋದಿದ್ರೆ ಅದನ್ನು ಕೂಡ ಹಾಕಿ ಟ್ರೈ ಮಾಡ್ಬೋದು. ಸೊ ಈ ಪನ್ನೀರ್ ಗ್ರೇವಿ ರೋಟಿಗಳ ಜೊತೆಗೆ, ಪೂರಿಗಳ ಜೊತೆಗೆ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತಲೇ ಹೇಳ್ಬೋದು.